ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸೊ ನಾನು ಆ್ಯಕ್ಚುಲಿ ಮೊನ್ನೆ ಲಾಸ್ಟ್ ವ್ಲಾಗ್ ಮಾಡಿದ್ದು. ನಿನ್ನೆ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ವ್ಲಾಗ್ ಕಂಟಿನ್ಯೂಸ್ ಆಗೇ ಬರುತ್ತೆ. ಅಂದರೆ ನೆಕ್ಸ್ಟ್ ಡೇನೇ, ಅಂದರೆ ನಾನು ನಿನ್ನೆ ಹಾಕಿದ ವ್ಲಾಗ್ ಅಂತಲೇ ಇರುತ್ತೆ. ಬಟ್ ಒಂದು ಡೇ ಸ್ಕಿಪ್ ಆಯಿತು ಬಿಕಾಸ್ ಆಫ್ ಸ್ವಲ್ಪ ಕೆಲಸ ಆಯಿತು. ಆಮೇಲೆ ನಾನು ವಾಲಂಟಿಯರಿಂಗ್ ಕೆಲಸ ಏನು ತೋರಿಸ್ತೀನಿ ಅಂತಂದಿದ್ದೆ, ಸ್ವಲ್ಪ ಹೆಕ್ಟಿಕ್ ಆಯಿತು. ಆ ಹೆಕ್ಟಿಕ್ ಆಗಿದ್ದರಿಂದ ನಾನು ಚೂರು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಕಂಪ್ಲೀಟ್ ವರ್ಕ್ ಇತ್ತು. ಸ್ವಲ್ಪ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ರಾಯರ ಆರಾಧನೆ ಬರ್ತಾಯಿದೆ, ಸೊ ಅದರದ್ದು ಪ್ರಿಪ್ರೇಷನ್ಸ್ ಇತ್ತು. ಈ ಪ್ರಿಪ್ರೇಷನ್ಸಲ್ಲಿ ಸ್ವಲ್ಪ ಫೋನ್ ಯೂಸ್ ಮಾಡೋಕ್ಕೆಲ್ಲ ಆಗಲ್ಲ, ಹಂಗೆ ಆಯಿತು. ಸೊ ನಿನ್ನೆ ವ್ಲಾಗ್ ಮಾಡೋಕ್ಕೆ ನಿಜವಾಗ್ಲೂ ಆಗಲೇ ಇಲ್ಲ. ಸೊ ಇವತ್ತು ಆಚೆ ಹೋಗ್ತಾ ಇದ್ದೀನಿ. ಇವತ್ತು ಒಂದೆರಡು ಕೆಲಸ ಇದೆ. ಒಂದು ನಮ್ಮ ಅತ್ತೆ ಮನೆ ಇದೆ ಇಲ್ಲಿ. ಸೊ ಅವರು ಇಲ್ಲಿಲ್ಲ. ಅವ್ರು ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋದು. ಸೊ ಅವ್ರ ಮನೆದು ಒಂದು ಸ್ವಲ್ಪ ಕೆಲಸ ಇದೇನೋ, ಅಲ್ಲಿ ಹೋಗ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಆನ್ ದಿ ವೇ ಜಿಮ್ ಇದೆ, ಜಿಮ್ ನೋಡಿಕೊಂಡು ಆ್ಯಕ್ಚುಲಿ ಜಾಯ್ನ್ ಆಗ್ತಾಯಿದ್ದೀನಿ ಜಿಮ್ಗೆ ಇವತ್ತಿಂದ. ಸೊ ಜಿಮ್ ನೋಡಿಕೊಂಡು ಅಲ್ಲಿ ಇವತ್ತೇನು ವರ್ಕೌಟ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಇವತ್ತು ಹೋಗಿ ಮಾತಾಡಿಕೊಂಡು ಡೀಟೇಲ್ಸ್ ಫಿಲ್ ಮಾಡಿ ಪೇಮೆಂಟ್ ಏನಿರುತ್ತೆ ಅದನ್ನು ಮಾಡಿ ಬರೋಣ. ನಾಳೆಯಿಂದ ವ್ಲಾಗ್ಸ್ ಜೊತೆಗೆ ಜಿಮ್ಮು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಂಗೇ ಇವತ್ತು ಬ್ಯಾಡ್ಮಿಂಟನ್ ಆಡೋದಿದೆ, ಹೋದರೆ ಆಚೆ. ಹಂಗೆ ಕಾಲೇಜ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಚಂದನ್ ಬರ್ತಾಯಿದ್ದಾನೆ ಅಂದಿವೆ. ಸೊ ಸಿಗೋಣ, ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಗ್ತಾಯಿದ್ದೀನಿ ಅಂತ. ಗೈಸ್, ನೆನ್ನೆ ನಾನು ಹಿಂಗೆ ವ್ಲಾಗ್ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ನೋಟಿಸ್ ಮಾಡಿದೆ. ಏನಂದರೆ, ನಾನು ಸೋ ಅನ್ನೋ ಪದನ ತುಂಬ ಜಾಸ್ತಿ ಸತಿ ಉಪಯೋಗಿಸ್ತೀನಿ. ಏನಾದರೂ ಆದರೆ ಸೊ ಗೈಸ್, ಸೊ ಅಂದ್ಕೊಂಡು. ಅದಕ್ಕೆ ನೋಡೋಣ, ಇವತ್ತು ಅದನ್ನು ಕಡಿಮೆ ಉಪಯೋಗ್ಸೋಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ನೋಡೋಣ ಬನ್ನಿ, ಇವತ್ತು ಎಷ್ಟು ಕಡಿಮೆ ಸೊ ಉಪಯೋಗಿಸ್ತೀನಿ. ಬರುತ್ತೆ, ಲೈಕ್ ನಾನು ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಸೊ ಅನ್ನೋ ಪದ ಬಂದ್ಬಿಡುತ್ತೆ. ನೋಡೋಣ, ಆದಷ್ಟು ಅದನ್ನು ಕಡಿಮೆ ಉಪಯೋಗಿಸಿ ಬೇರೆ ಬೇರೆ ಥರ ಪದಗಳು ಉಪಯೋಗ್ಸೋಕ್ಕೆ ಟ್ರೈ ಮಾಡೋಣ. ಅದ್ರ ಜಾಗದಲ್ಲಿ ಆ್ಯಕ್ಟಿವ್ ಆಗಿ ನಾನು ಏನಂತಾರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋದು ನಿಮಗೆ ಗೊತ್ತಾಗುತ್ತೆ ಕೆಲವು ಜಾಗದಲ್ಲಿ. ನೋಡೋಣ ಬನ್ನಿ, ಆದಷ್ಟು ಟ್ರೈ ಮಾಡೋಣ, ಕಡಿಮೆ ಯೂಸ್ ಮಾಡೋಣ ಇವತ್ತಿಂದ. ಗೈಸ್, 2 ಗಂಟೆ ಆಗೋಗಿದೆ. ನಾನು ಹೊರಡಬೇಕಾಗಿತ್ತು ಇಷ್ಟೊತ್ತಿಗೆ. ಒಂಚೂರು ಆನ್ ದಿ ವೇ ಕೆಲಸ ಇದೆ. ನಾನು ನಿಮ್ಗೆ ಹೇಳ್ದಂಗೆ ಒಂದು ಚಂದನ್ 2:30 ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾನೆ. ನನಗೆ ಕೆಡ್ದಾಗ ಹಶ್ವಾಗ್ತಾಯಿತ್ತು. ನಾನು ಏನು ಮಾಡಲಿ, ಆ್ಯಪಲ್ ಕಟ್ ಮಾಡಿಕೊಂಡೆ. ತಿನ್ಕೊಂಡು ಲೆಟ್ಸ್ ಗೋ. ಹೋಗಿ ನಾನು ನಿಮ್ಗೆ ಹೇಳ್ದಂಗೆ ಒಂದಷ್ಟು ಕೆಲ್ಸಗಳಿದೆ, ಮುಗಿಸ್ಕೊಂಡು ಬರೋಣ, ಹಾಗೆ ಆಡೋಕೆ ಮಾಡೋಣ. ಬಾಬಾ ಬಂದು ಸ್ವಲ್ಪ ಹೊತ್ತಾಯಿತು, ಕಾಯ್ತಾ ಇದ್ದೀನಿ. ಇವಾಗ ಚಂದನ್ ಆಗಿದೆ, ಬರ್ತಾ ಇದ್ದಾನೆ. ಅವ್ನು ಬಂದರೆ ಹೊರಡೋಣ. ಆ್ಯಕ್ಚುಲಿ ಹೋದೆ ಜಿಮ್ ಹತ್ರ ಜಾಯ್ನ್ ಆಗೋಕ್ಕೆ. ಇವತ್ತು ನಾನು ನಿಮ್ಗೇನು ಹೇಳಿದೆ ಅದಕ್ಕೆ, ಅಲ್ಲಿ ನೋಡಿದ್ರೆ ಜಿಮ್ಮೇ ಓಪನ್ ಇರಲಿಲ್ಲ. ಇವತ್ತು ಮಧ್ಯಾಹ್ನ ಆಗಿದ್ದರಿಂದ ನಾನು ತೋರಿಸಂಗೆ 2:30 ನಾನು ಹೋದಾಗ. ಸೊ ಓಪನ್ ಇರಲಿಲ್ಲ. ಇವಾಗ ನೋಡೋಣ, ಸಂಜೆ ಹೋಗ್ಬೇಕಾದ್ರೆ ವಿಲ್ಸಿ ಹೋಗ್ಬಿಟ್ಟು ನೋಡಿಕೊಂಡು ಯಾವುದನ್ನ ಒಳ್ಳೆ 2 ಜಿಮ್ ಇದೆ ಆಪ್ಷನಲ್ಲಿ. ಸೊ ಒಂದು ನಾನು ಮುಂಚೆ ಹೋಗಿದ್ದೀನಿ, ಇನ್ನೊಂದು ಇವಾಗ ನಮ್ಮ ಮನೆ ಹತ್ರನೇ ಆಗಿದೆ. ಸೊ ಎರಡರಲ್ಲಿ ಒಂದನ್ನು ಫೈನಲೈಸ್ ಮಾಡಿಬಿಟ್ಟು ಇವಾಗ ಅವ್ನು ಬರಲಿ, ಅವ್ನು ಬಂದಮೇಲೆ ಹೊರಡೋಣ. ಸೊ ವೆಯ್ಟಿಂಗ್ ಅವನಿಗೇನೆ.
ಫೈನಲಿ ಬಂದ. ಯಾರೂ ಇಲ್ಲ ಇವತ್ತು. ಎಡವಟ್ಟು ಮೇಲೆ ಎಡವಟ್ಟು. ಅಲ್ಲಿ ಇದಕ್ಕೆ ಏನಂತಾರೆ ಬ್ಯಾಡ್ಮಿಂಟನ್ ಕೋರ್ಟಿಗೆಲ್ಲ ಹೋದ್ವಿ. ಅಲ್ಲಿ ಎಕ್ಸಾಮ್ ನಡೀತಾ ಇದೆಯಂತೆ, ಸೊ ಆಡೋಂಗಿಲ್ಲ. ಅಲ್ಲಿಂದ ಏನು ಮಾಡೋದು ಅಂತ ಗೊತ್ತಿಲ್ಲ, ಲೈಬ್ರರಿಗೆ ಬಂದು ಕೂತಿದ್ದೀವಿ. ಸೊ ಎಲ್ಲ ಓದ್ತಾ ಇದ್ದಾರೆ. ನಾವು ಮೂವಿ ನೋಡ್ತಾ ಕೂತಿದ್ದೀವಿ. ಇವ್ರು ನೋಡಿ ಮೂವಿ ಡೌನ್ಲೋಡ್ ಮಾಡ್ತಾ ಕೂತಿದ್ದಾರೆ. ಇದು ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇರುತ್ತೆ ಇಲ್ಲಿ ಅಂದ್ಬಿಟ್ಟು ಲೈಬ್ರರಿ ನಾವು ಹಿಂಗೆ ಯೂಸ್ ಮಾಡ್ಕೊಳ್ಳೋದು. ಎಷ್ಟು ಓಡ್ತಾ ಇದೆ ತೋರ್ಸ? ಎಷ್ಟು MBPS ಓಡ್ತಾ ಇದೆ? 72 ಇತ್ತು, ಇವಾಗ ಎಷ್ಟು ಇದು ನೋಡಬೇಕು. 72 ಇದೆ. 72 MBPS ಓಡ್ತಾ ಇದೆ ನೆಟ್ವರ್ಕ್ ಸ್ಪೀಡ್. ಎಲ್ಲ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಆಲ್ರೆಡಿ ಡೌನ್ಲೋಡ್ ಆಗೈತೆ, ಇನ್ನೂ 2 ಆಗ್ತಾ ಐತಿ. 3 ಮೂವಿ ಡೌನ್ಲೋಡ್ ಆಗ್ಬಿಟ್ಟಿದೆ. ನೀವು ಆರಾಮಾಗಿ ಕೂತ್ಕೊಂಡು ನಾನು ನೋಡ್ಬೇಕು ಇವಾಗ ನಾನೇನು ಮಾಡೋದು ಅಂತ. ಸಿಗೋಣ, ನಾವು ಆಚೆ ಹೋಗ್ತೀವಿ. ವಾಪಸ್ 5:30ಗೆ ಹೋಗೋಣ ಅಂತಿದ್ದೀವಿ. 5:30ವರೆಗೂ ಎಕ್ಸಾಮ್ ಇದೆ ಅಂತ ಹೇಳಿದ್ರು. 5:30 ಆದಮೇಲೆ ಆಡ್ಬೋದು. ಹೋಗೋಣ. ಏನ್ ಬ್ರೋ ಶಾರ್ಟ್ ಫಿಲಮ್ ಹೆಸರು ಗೊತ್ತಿಲ್ಲ ಶೂಟ್ ಮಾಡ್ತಿದ್ದೀರಾ? ಕಾಲೇಜಿಗೆ ಬಂದಿದ್ದು ಅಟ್ಟರ್ ವೇಸ್ಟು. ಆಡೋಣ ಅಂದರೆ ಮಳೆ, ಅದು ಬಿಟ್ಟರೆ ಆವಾಗಲೇ ಹೋದರೆ ಅಲ್ಲಿ ಆಡೋಕ್ಕೆ ಬಿಡಲಿಲ್ಲ. ಇವಾಗ ಏನು ಬಿಡಲ್ಲ. ಇವಾಗ ಅರ್ಧ ಗಂಟೆ ಐತೆ 5:00ವರೆಗೆ. ಬಿಡೋದು ಇಲ್ಲ, ಹಂಗೇನೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಆಡೋಕ್ಕೆ. ಬೇಗ ಬರ್ದು ಎದ್ದೋಗಿದ್ರೆ ಬಿಡ್ತಾರೆ. ಸೊ ಹೋಗೋಣ, ಆಗಲಿಲ್ಲ ಅಂದರೂ ಮನೆಗೆ ಹೋಗೋಣ. ಓಕೆ, ನಮ್ಮನ್ನ ಕೂಡಿಸ್ಬಿಟ್ಟು ನಮ್ಮ ಪ್ಲೇಯರ್ಸ್ ಇಲ್ಲ ಅಂತ ಇವರೆಲ್ಲ ಆಡ್ತಾ ಇದ್ದಾರೆ ಗೈಸ್. ಸೊ ಅಷ್ಟೇ, ಅಲ್ಲ ಪ್ಲೇಯರ್ಸ್ ಇದ್ರೇ ನಾವು ಆಡೋಕ್ಕಾಗೋದಿಲ್ಲ ಅಂತಂದರೆ ನಾವೇನೂ ಇಲ್ಲ. ಆಡಿದ್ದು ಮುಗೀತು, ಲೆಟ್ಸ್ ಗೋ ಹೋಮ್. ಇವಾಗ ಒಂದು ಸ್ವಲ್ಪ ಹೋಗ್ತಾ ಅಂದಿದೆ. ಅದೇ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ಬೇಕಾಗಿದ್ದ ಕೆಲಸನೂ ಆಗಿರಲಿಲ್ಲ. ಹಂಗೇ ಇದು ಜಿಮ್ದು ಆಗಿರಲಿಲ್ಲ. 2 ಮುಗಿಸ್ಕೊಂಡು ಹಂಗೆ ಹೋಗೋಣ ಮನೆಗೆ. ಸೊ ಲೆಟ್ಸ್ ಗೋ. ಸಿಗುವ ಹೊರಟ್ಯಾ? ಸರಿ ಬಾಯ್. ನಾಳೆ ಬರಲ್ಲ? ಇಲ್ಲ. ಸರಿ, ಹೆಲ್ಮೆಟ್ ಇದಂಗೆ ಮಚ್ಚ. ಬ್ಲೂಟೂತ್ ಕೊಟ್ಟಿರೋ ಆದರೆ ಬೇಕಾ ನಿಂಗೆ? ತೊಗೊಂಡು ಬಾಯ್. ಆಯಿತು. ಹಾಂ, ಏನು ರಜಾ ಹಾಗೆ ಹೋಯ್ತೈತೆ ಗೊತ್ತೇ ಆಗಲ್ಲ. ಇಲ್ಲ ನಿಂದಲ್ಲ ಬಿಡೋದು, ದಿನ ಹಿಂದೆ ಐತೆ. ಹಾಂ ಸರಿ ಆಯಿತು ಬಾಯ್. ಬಾಯ್. ಹಾಂ, ಸೊ ಹೊರಡೋಣ, ನಾವು ಮನೆಗೆ ಹೋಗೋಣ. ಮನೆಗೆ ಹೋಗಿ ಮುಂದಿನ ಕೆಲಸ ನೋಡುವ. ಮನೆಗೆ ಹೋಗೋಕ್ಕೆ ಮುಂಚೆ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, 1-2 ಕೆಲಸ ಇದೆ ಅಂತ, ಅದನ್ನು ಮುಗಿಸ್ಕೊಂಡು ಹಂಗೆ ಹೋಗೋಣ. ಸೊ ಚಲೋ, ನಾವು ಹಂಗೆ ಹೋಗ್ಬೇಕು. ಪ್ರೈಸ್ ಮುಗೀತು. ಇದು ಅತ್ತೆ ಮನೆ ಕೆಲಸ ಏನಿತ್ತು ಅಂತ ಹೇಳಿದ್ದೆ ನಾವು, ಅದು ಮುಗೀತು. ಇವಾಗ ಮನೆ ಕಡೆ ಹೊರಟಿದ್ದೀನಿ, ಹೋಗ್ತಾ ಇದ್ದೀನಿ. ಹೋಗಿ ಮನೆ ಹತ್ತಿರ ಯಾವುದಾದ್ರೂ ಜಿಮ್ ಇದೆ, ಒಂದು ಜಿಮ್ ಇದೆ. ನಾನು ನಿಮ್ಗೆ ಹೇಳ್ದಂಗೆ 2 ಜಿಮ್ ಫೈನಲ್ ಮಾಡಿದ್ದೆ. ಮುಂಚೆ ನಾನು ಹೋಗ್ತಾ ಇದ್ದಿದ್ದು ಜಿಮ್ ಬಂದ್ಬಿಟ್ಟು ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ಅಪ್ಪಲ್ಲಿದೆ. ಸೊ ಈ ಜಿಮ್ ಬಂದ್ಬಿಟ್ಟು ಅಲ್ಲೇ ಮನೆಯಿಂದ 1 ರೋಡ್ ಇಲ್ಲ 2 ರೋಡ್ ಆಚೆ ಅನಿಸುತ್ತೆ. 2 ರೋಡ್ ಆಚೆ ಇದೆ. ಸೊ ಅಲ್ಲಿ ನೋಡೋಣ ಅಂತಿದ್ದೀನಿ. ಸೊ ನೋಡ್ಬೇಕು ಹೆಂಗಿರುತ್ತೆ, ಫಸ್ಟ್ ಜಿಮ್ಮು ಒಳಗಡೆ ಎಕ್ವಿಪ್ಮೆಂಟ್ಸ್ ಹೆಂಗಿರುತ್ತೆ ನೋಡಿಕೊಂಡು ಆಮೇಲೆ ಜಾಯ್ನ್ ಆಗೋಣ. ಆಮೇಲೆ ಇದೇ ಇದರಲ್ಲಿ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಜಿಮ್ ಬಗ್ಗೆ ಅವನು ಹೇಳ್ತಾ ಇದ್ದ, ಜಿಮ್ಮು ಫಸ್ಟು ನಿಮಗೆ ಬರ್ತಿದ್ದಂಗೆ 1 ಇಯರ್ ಪ್ಯಾಕೇಜ್ ತೊಗೊಬಿಡಿ ಅಂತ ಏನು ಫೋರ್ಸ್ ಮಾಡ್ತಾರೆ.
ಎಲ್ಲ ಓವರ್ ಆಲ್ ಸ್ಕ್ಯಾಮು. ಯಾಕೆಂದರೆ ಯಾರು ನೋಡಿದ್ರು 1 ಇಯರ್ ಪ್ಯಾಕೇಜ್, ಯಾರೂ 1 ಇಯರ್ ಪ್ಯಾಕೇಜ್ ಕಂಪ್ಲೀಟಾಗಿ ಹೋಗಿರಲ್ಲ. ಸೊ ಒಂದು ಸತಿ ಪೇ ಮಾಡಿಬಿಟ್ರೆ ಆಮೇಲೆ ಜಿಮ್ ಇವರು ಟ್ರೈನರ್ ಬೈತಾರೆ ಅಂತ ಕೆಲವರು ಹೋಗಲ್ಲ. ಇನ್ನು ಕೆಲವರು ಟ್ರೈನರ್ ಬೈದಿಲ್ಲ ಅಂದ್ರೂ ಅವ್ರಿಗೇನೆ ಏನೋ ಇಂಟ್ರೆಸ್ಟ್ ಕಳ್ಕೊಬಿಟ್ಟು ಅದಕ್ಕಿಂತ ಹೋಗಲ್ಲ. ಸೊ ಫೈನಲಿ ಎಷ್ಟೊಂದು ಜನ ಏನು ಮಾಡ್ತಾರೆ, ತಗೊಬಿಡ್ತಾರೆ. ಸೊ ಫೈನಲಾಗಿ ಕಂಪ್ಲೀಟಾಗಂತೂ ಹೋಗಲ್ಲ. ಸೊ ಅದೇನಾಗುತ್ತೆ, ಅವ್ರಿಗೆ ಲಾಭ. ನಿಮಗೆ ಎಷ್ಟು ದಿನ ಇದು ಮಾಡಿರ್ತಾರೆ ಅದನ್ನು ಏನಂತಾರೆ, ಎಷ್ಟು ಮಂತ್ಸ್ ಕೊಟ್ಟಿರ್ತಾರೆ ಆ ಮಂತ್ಸನ್ನು ಎಕ್ಸ್ಟೆಂಡು ಮಾಡಲ್ಲ ಅವರು. ಯಾಕೆಂದರೆ ಅವ್ರಿಗೆ ಒಂದು ಸತಿ ದುಡ್ಡು ಬಂದಮೇಲೆ ಆಗೋಯ್ತು. ಹಂಗೆ ಮಾಡೋದು ಎಷ್ಟು ನಿಜ, ಎಷ್ಟು ಸರಿ, ಎಷ್ಟು ತಪ್ಪು ನೀವೇ ಹೇಳಿ. ಜಿಮ್ಮಲ್ಲಿ ತಿಂಗಳ ಕಟ್ಕೊಂಡು ಅಫ್ಕೋರ್ಸ್ ನಾವು ಮಾಡೋದು ಏನಿದೆಯೋ ನಮ್ಗೆ ಗೊತ್ತಿರುತ್ತೆ ನಾವು ಹೆಂಗೆ ಮಾಡ್ತೀವಿ ಅಂತ. ತಿಂಗಳ ಕಟ್ಕೊಂಡು ತಿಂಗಳ ಮಾಡ್ಬೋದು ಅಲ್ವಾ. ಸೊ ಹಂಗೆ ಮಾಡೋಣ. ಇವಾಗ ಕಟ್ಟೋಣ. 1 ತಿಂಗ್ಳದ್ದು ಕಟ್ಕೊಂಡು ನಾನು ಮಾಡ್ತೀನಿ. ನಾನು ಯಾವತ್ತೂ ವರ್ಷಾನುಗಟ್ಟಲೆ ಕಟ್ಟಿಲ್ಲ. 6 ತಿಂಗ್ಳದ್ದು ಒಂದು ಸತಿ ತೊಗೊಂಡಿದ್ದೆ. ಅದರಲ್ಲಿ 4 ತಿಂಗಳು ಹೋಗಿದ್ದೆ, ಇನ್ನು 2 ತಿಂಗಳು ಹೋಗೋಕ್ಕಾಗಲಿಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ನಾನು ಹೋಗಿರಲಿಲ್ಲ ಆ ಥರ. ಕಂಪ್ಲೀಟ್ ಇದ್ರದ್ದು ಏನಂತಾರೆ, ತೊಗೊಂಡಿರೋ ಸಬ್ಸ್ಕ್ರಿಪ್ಷನ್ ಅಂತೂ ಯಾರೂ ಹೋಗಲ್ಲ. ಸೊ ಏನಾಗುತ್ತೆ ಅಂತಂದರೆ, ಅವ್ರಿಗೆ ಇಷ್ಟು ದಿನ ಅಂತ ನಿಮಗೆ ಕೊಟ್ಟಿರ್ತಾರೆ. ಅಷ್ಟು ದಿನದಲ್ಲಿ ಸ್ವಲ್ಪ ದಿನ ಅಷ್ಟೇ ನೀವು ಬಂದಿರ್ತೀರ, ಇನ್ನು ಮಿಕ್ಕಿದೆಲ್ಲ ಅವ್ರಿಗೆ ಲಾಭ. ಹಂಗೆ ಮಾಡೋದು ಎಷ್ಟು ಸರಿನೋ ಎಷ್ಟು ತಪ್ಪೋ ನನಗಂತೂ ಗೊತ್ತಿಲ್ಲ. ಎಲ್ಲ ಬಿಸ್ನೆಸ್ ಹೇಳ್ತಾರಲ್ಲ, ಎವ್ರಿಥಿಂಗ್ ಈಸ್ ಆಲ್ಸೋ ಫೇರ್ ಇನ್ ಬಿಸ್ನೆಸ್ ಗೈಸ್. ಬಿಸ್ನೆಸ್ಸಲ್ಲಿ ಮೋಸ ಅನ್ನೋದಿರಲ್ಲ ಅಂತ ಹೇಳ್ತಾರೆ. ಸೊ ಅವರು ಮಾಡ್ತಾ ಇರೋದು ಬಿಸ್ನೆಸ್ಸೇ. ಒನ್ ಟೈಪ್ ಆಫ್ ಬಿಸ್ನೆಸ್ ವೇರ್ ದೇ ಆರ್ ನಾಟ್ ಪ್ರಾಪರ್ಲಿ ಟೆಲ್ಲಿಂಗ್ ದಟ್ ಯು ಆರ್ ಗೆಟಿಂಗ್ ಏನಂತಾರೆ ಫುಲ್, ಬಟ್ ನಿಮ್ಮನ್ನು ಚೆನ್ನಾಗಿ ಫುಲ್ ಮಾಡ್ತಾಯಿದ್ದಾರೆ. ಸೊ ಎಲ್ಲರೂ ಯಾರ್ಯಾರು ಜಿಮ್ಗೆ ಹೋಗ್ತಾ ಇದ್ದೀರೋ, ಈ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ಜಿಮ್ಗೆ ಹೋಗ್ತಿರೋ ಎಲ್ಲರೂ ಒಂದು ಕೆಲಸ ಮಾಡಿ, ತಿಂಗಳ ಕೊಡಿ. ಏನು ಒಂದು 300-400 ರೂಪಾಯಿ ಮಕ ನೋಡಿಕೊಂಡು ನೀವು ಆಲ್ಮೋಸ್ಟ್ 2,000-3,000 ರೂಪಾಯಿ ಕಳ್ಕೊಬಿಟ್ಟಿರ್ತೀರ ಹೇಳಬೇಕಂತ ಅಂದರೆ. 300-400 ರೂಪಾಯಿ ಮಕ ನೋಡಬೇಡಿ ಗೈಸ್. ಸೊ ನೋಡೋಣ ಅದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದು ನನ್ನ ಸಜೆಷನ್. ಎಷ್ಟೊಂದು ಫ್ರೆಂಡ್ಸ್ ಯಾರು ಜಿಮ್ಗೆ ಹೋಗ್ತಾರಲ್ಲ ಅವರು ಅದನ್ನೇ ಹೇಳ್ತಾರೆ. ಸೊ ನೀವು ಇವಾಗ ಪರ್ಮನೆಂಟಾಗಿ ಜಿಮ್ಗೆ ಇದಾಗಿದ್ದೀರಾ ಅಂತ ಅಂದರೆ, ಮೆಂಬರ್ ಆಗಿದ್ದೀರಾ ಅಂತ ಅಂದರೆ, ಅಂದರೆ ಇವಾಗ ಒಂದು ವರ್ಷ ಎಲ್ಲ ಹೋಗ್ತಾ ಇದ್ದೀರಾ ಅಂತ ಅಂದರೆ, ಇಫ್ ಯು ಆರ್ ಟ್ರೈನಿಂಗ್ ಫ್ರಮ್ ಅ ಇಯರ್, ನಿಮ್ಗೆ ಗೊತ್ತಿರುತ್ತೆ. ಅವಾಗ ನಿಮಗೆ ನೀವು ಬಿಡೋ ಇದರಲ್ಲಿ ಇರಲ್ಲ. ಸ್ಟಾರ್ಟ್ ಮಾಡ್ತಾ ಇರ್ತೀರಲ್ಲ, ಬಿಗಿನರ್ಸ್ ಎಲ್ಲ ಏನು ಮಾಡ್ತಾರೆ, ಜೋಶಿಗೆ ಬಂದುಬಿಟ್ಟು ತಗೊಬಿಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ಜಿಮ್ ನೋಡಿದ್ದಾಯಿತು. ಅಡ್ವಾನ್ಸ್ ಅಂದರೆ ಇದರದ್ದು ಏನಂತಾರೆ, ಅಡ್ಮಿಷನ್ ಫೀಸ್ ಕಟ್ಟಿದ್ದೀನಿ. ಈ ಜಿಮ್ಮ ಪರವಾಗಿಲ್ಲ, ಸ್ವಲ್ಪ ಲೋ ಗ್ರೇಡ್ಸಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಇದೇ ಜಿಮ್ಮನ್ನೇ ಓಕೆ ಅಂತೆ, ಪರವಾಗಿಲ್ಲ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಇದು ಇದೆ. ಸೊ ನೋಡೋಣ ಹೆಂಗೆ ಹೋಗುತ್ತೆ ನೋಡೋಣ. ನಾವು ಕನ್ಸಿಸ್ಟೆಂಟ್ ಆಗಿದ್ದರೆ ಒಳ್ಳೊಳ್ಳೆ ಜಿಮ್ಗೆ ಹೋಗ್ಬೋದು. ನನಗೆ ಇಲ್ಲಿ ಹಳೆ ಜಿಮ್ಮು ನಂದು ಬಾಂಟಾನ್ ಅಂತ ಇಲ್ಲಿ ಸುಂಗಿದಕಟ್ಟೆ ಹತ್ರ ಇತ್ತು. ಆ ಜಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಏನಾದರೂ ಕನ್ಸಿಸ್ಟೆಂಟ್ ಆಗೋದ್ರೆ. ಸೊ ನೋಡೋಣ, ಲೆಟ್ಸ್ ಗೋ. ಗೈಸ್ ಆಯಿತು, ಇವತ್ತಿನ ದಿನ ಬಂದೆ ಮನೆಗೆ. ನಾನು ಆವಾಗಲೇ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಪ್ಪ ಅಮ್ಮನ ಜೊತೆ ಇವಾಗ ಗಾಡಿ ಒಳಗಡೆ ಹಾಕಕ್ಕೆ ಬಂದಿದ್ದೀನಿ. ಹೆವಿ ಚಳಿ ಇದೆ ಗೈಸ್. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ? ಹೆಂಗಿದೆ ವೆದರು? ಯಾವುದೋ ಚಿಕ್ಕಮಗಳೂರು ಥರ ಇಲ್ವಾ? ಸೀರಿಯಸ್ಲಿ ಸಖತ್ ಚಳಿ ಆಗ್ತಾಯಿದೆ. ಓಕೆ, ಈ ವೆದರ್ಗೆ, ಈ ಟೈಮ್ಗೆ, ಈ ವೆದರ್ಗೆ ಓಕೆ. ಬಟ್ ಇನ್ನು ಪೀಕ್ ರೈನಿ ಸೀಸನ್ ಸ್ಟಾರ್ಟ್ ಆಗೋದ್ರೆ ಹೆಂಗಾಗುತ್ತೆ ಏನು ಗೊತ್ತಿಲ್ಲ ನನಗೆ. ಸೊ ಈ ಗಾಡಿ ಇಲ್ಲಿ ಹಾಕ್ಬಿಟ್ಟು ಫಸ್ಟ್ ನಾನು 2 ವೀಲರ್ ಹಾಕ್ಬಿಟ್ಟು ಬರೋಣ. 2 ವೀಲರ್ ಹಾಕ್ಬಿಟ್ಟು ಆಮೇಲೆ ಗಾಡಿನ ಹಾಕೋಣ. ಆ್ಯಸ್ ಯೂಶುವಲ್ ಪರ್ಫೆಕ್ಟ್ ಪಾರ್ಕಿಂಗ್ ಡನ್. ಹೋಗೋಣ ಇವಾಗ. ಸೊ ಗೈಸ್ ಆಯಿತು, ಕೊನೆಗೂ ಎಡಿಟಿಂಗ್ ಆಯಿತು, ಅಪ್ಲೋಡ್ಗೆ ಹಾಕಿದ್ದೀನಿ ಬ್ಲಾಗ್ನ. ಸೊ ಮಲ್ಗೋಣ.
ಸಖತ್ ನಿದ್ದೆ ಎಳಿತಾ ಇದೆ ನನ್ನ ಕಣ್ಣಲ್ಲಂತೂ ಆಗಲೇ ನಿದ್ದೆ ಕಾಣಿಸ್ತಾ ಇದೆ. ಟೈಮ್ ಎಷ್ಟಾಯಿತು? ಟೈಮ್ ಆಲ್ರೆಡಿ 1:07 ಆಗೋಗಿದೆ. ಸೊ ಮಲ್ಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನಾಳೆಯಿಂದ ಜಿಮ್ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಆವಾಗಲೇ ಹೇಳ್ದಂಗೆ ಜಿಮ್ಗೆ ಅಡ್ಮಿಷನ್ ಆಯಿತು. ಸೊ ನಾಳೆ ಹೋಗಿ ಜಿಮ್ ಸ್ಟಾರ್ಟ್ ಮಾಡಬೇಕು. ಸೊ ಸಿಗೋಣ ನಾಳೆ ನಿಮಗೆ. ಓಕೆ, ಬಾಯ್, ಗುಡ್ ನೈಟ್. ಡೂ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ಸೊ ದ್ಯಾಟ್ ನನಗೆ ಲಾರ್ಜರ್ ರೀಚ್ ಸಿಗಲಿ ಅಂತ. ಆದಷ್ಟು ನೀವು ಕಮೆಂಟ್ ಮಾಡಿದಷ್ಟು ನಾನು ಆ್ಯಸ್ ಯೂಶ್ವಲ್ ನಾನು ಡೈಲಿ ಹೇಳೋ ಪ್ರಕಾರ ನಾನು ಇಂಪ್ರೂವ್ ಆಗ್ತೀನಿ. ಇನ್ನು ಇಂಪ್ರೂವೈಸ್ ಬ್ಲಾಗ್ಸ್ ತರ್ತೀನಿ ಡೈಲಿ. ಹೆಂಗೂ ಡೈಲಿ ಅಪ್ಲೋಡ್ ಮಾಡೋದ್ರಿಂದ ಏನಾದರೂ ಚೇಂಜಸ್ ಬೇಕಂದರೆ ಡೂ ಕಮೆಂಟ್. ಹೋಪ್ ಯು ಲೈಕ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.